ನಮಸ್ತೆ. 29/10/2025 ಬುಧವಾರ, ಶುಕ್ಲ ಪಕ್ಷ, ಸಪ್ತಮಿ ತಿಥಿ, ಶುಭ ತಿಥಿ. ಈ ಸಪ್ತಮಿ ತಿಥಿ ಬೆಳಗ್ಗೆ 9:23:17 ಆನಂತರ ಬರೋದು ಅಷ್ಟಮಿ. ಸಪ್ತಮಿವರೆಗೂ ಶುಭವಾಗಿದೆ. ಆದರೆ ಇವತ್ತು ಬಂದಿರುವಂಥ ಉತ್ತರಾಷಾಢ ನಕ್ಷತ್ರ ಕ್ಷಯಾಂತ ಇರೋದರಿಂದ ಈ ನಕ್ಷತ್ರ ಸಂಜೆ 5:15 ಹಣಕಾಸಿನ ವ್ಯವಹಾರ ಮಾಡಬೇಡಿ. ಯಾಕಂದರೆ ಅದು ಕ್ಷಯವಾಗುತ್ತದೆ, ಕಡಿಮೆ ಆಗಿಬಿಡುತ್ತದೆ, ತೊಂದರೆಯಾಗುತ್ತದೆ. ಒಳ್ಳೆಯ ಕಾರ್ಯಗಳು ಮಾಡಿಕೊಳ್ಳಿ. ಆಮೇಲೆ ಬರುವಂಥದ್ದು ಅಂದರೆ ಸಂಜೆ 5:15 ಮೇಲೆ ಬರುವಂಥದ್ದು ಶ್ರವಣ ನಕ್ಷತ್ರ, ಅದು ಶುಭವಾಗಿದೆ. ಅಷ್ಟಕ್ಕೆ ಅಷ್ಟಮಿ ಬಂದುಬಿಡುತ್ತದೆ. ಹಾಗಾಗಿ ಇವತ್ತು ಮಾಡುವಂಥ ಕಾರ್ಯಗಳು ದೇವತಾ ಪೂಜೆ, ಚಿಕ್ಕ ಚಿಕ್ಕ ಕಾರ್ಯಗಳು, ಒಳ್ಳೆಯ ಕಾರ್ಯಗಳು. ಇವತ್ತಿನ ದಿನದಲ್ಲಿ ಅಂತಂದರೆ ಸೂರ್ಯೋದಯ 6:12 ಇವತ್ತು ಬಂದಿರುವಂಥ ನಕ್ಷತ್ರಗಳಲ್ಲಿ ಉತ್ತರಾಷಾಢ ಮಾನುಷ್ಯ ಗಣ, ಶ್ರವಣ ನಕ್ಷತ್ರ ದೇವಗಣ. ಇವತ್ತೆಲ್ಲ ಮಕರ ರಾಶಿನೇ ಇರೋದು. ಬೆಳಿಗ್ಗೆ 6:12 11:07 ಉತ್ತರಾಷಾಢ ನಕ್ಷತ್ರ 3ನೇ ಪಾದ, 11:07 ಸಂಜೆ 5:29 ಉತ್ತರಾಷಾಢ 4. ಆನಂತರ ಶ್ರವಣ ನಕ್ಷತ್ರ ರಾತ್ರಿ 11:50 ಆನಂತರ ಬೆಳಗ್ಗೆವರೆಗೂ ಶ್ರವಣ ನಕ್ಷತ್ರ. ಆದ್ದರಿಂದ ಇವತ್ತಿನ ದಿನದಲ್ಲಿ ನಕ್ಷತ್ರ ಉತ್ತರಾಷಾಢ ಇರುವವರೆಗೂ ನಾವು ಹೇಳಿದಂತೆ ಕ್ಷಯಾಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಮಾತ್ರ ಎಚ್ಚರ. ಆಮೇಲೆ ಅಷ್ಟಮಿ ಬಂದರೆ ಅಂದರೆ ಸಪ್ತಮಿ ಮುಗಿದು ಅಂದರೆ 7ನೇ ತಿಥಿ 9:23 ಮುಗಿಯುತ್ತದೆ. ಆಮೇಲೆ ಬರುವಂಥ ಅಷ್ಟಮಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿಸ್ಕೊಳ್ಳಿ, ಶುಭವಾಗಿರುತ್ತದೆ. ಇವತ್ತಿನ ಬೇರೆ ಬೇರೆ ವಿಷಯಗಳನ್ನ ನೋಡಿದ್ರೆ 100% ಅಶುಭ, ಶುಭ ಅಂತ 2 ವಿಷಯಗಳನ್ನ ನೋಡೋಣ. ಇವತ್ತಿನ ದಿನಕ್ಕೆ 100% ಶುಭ ಸಮಯವನ್ನು ಫಸ್ಟ್ ನಾವು ನೋಡ್ಕೊಳ್ಳೋಣ. 100% ಶುಭ ಸಮಯ ಅನ್ನೋದು ಎಮರ್ಜೆನ್ಸಿಗೆ ಉಪಯೋಗ ಆಗುತ್ತದೆ. 6:12 7:38, 9:10 11:38, ಮಧ್ಯಾಹ್ನ 1:33 ರಾತ್ರಿ 8:56, ರಾತ್ರಿ 11:22 ಬೆಳಗ್ಗೆ ಅಂದರೆ ಬೆಳಗಿನ ಜಾವ 4:38 ಇದೆಲ್ಲ ಇರೋದರಲ್ಲಿ ಶುಭ ಸಮಯಗಳು. ಎಷ್ಟೇ ಕೆಟ್ಟೋದಾದರೂ ಈ ರೀತಿ ತಗೊಳ್ಳಿ. ಇವತ್ತು 100% ಅಶುಭ ಸಮಯವನ್ನು ನೋಡೋಣ. 100% ಅಶುಭ ಸಮಯಗಳು ಏನಕ್ಕೆ ಅಂತಂದರೆ ಇದರಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು ಅನ್ನುವ ವಿಷಯಕ್ಕಾಗಿ. ಇವತ್ತಿನ ದಿನದಲ್ಲಿ ಖಂಡಿತವಾಗಿಯೂ ಕೆಲವು ವಿಷಯಗಳಲ್ಲಿ ಯಮಗಂಡ ಕಾಲ, ರಾಹುಕಾಲ ಮತ್ತು ವಾರ್ಧ್ಯ ಅನ್ನುವ ನಕ್ಷತ್ರ ವಿಷಘಟಿಕಾ ಕಾಲ, ದುರ್ಮುಹೂರ್ತ, ಇದರಲ್ಲಿ ಗಮನ ಕೊಡಲೇಬೇಕು. ಅದರಲ್ಲಿ ನೋಡಿದ್ರೆ ಇವತ್ತಿನ ಸಮಯ ಪ್ರಕಾರ 100% ಆಗಿರುವಂಥದ್ದು 7:40 9:08 ಯಮಗಂಡ ಕಾಲ, 11:40 12:27 ದುರ್ಮುಹೂರ್ತ. ಇಷ್ಟರಲ್ಲೇ ಅಂದರೆ ದುರ್ಮುಹೂರ್ತ ಇನ್ನೂ ಮುಗಿದ್ರಲ್ಲ, ಅದರಲ್ಲಿ ರಾಹುಕಾಲ ಪ್ರಾರಂಭವಾಗುತ್ತದೆ. 12:03 ಮಧ್ಯಾಹ್ನ 1:31 ರಾಹುಕಾಲ. 12:03 12:15 ಅಧಿಕವಾದ ದೋಷ ಕೊಡುತ್ತದೆ ದುರ್ಮುಹೂರ್ತವು, ರಾಹುಕಾಲವು ಕೂಡಿ. ಆದ್ದರಿಂದ ಈ ಸಮಯವನ್ನು ಖಂಡಿತವಾಗಿಯೂ ಎಚ್ಚರದಿಂದ ನೋಡಿಕೊಳ್ಳಿ. ಮಧ್ಯಾಹ್ನ 1:46 3:28 ರೋಗಕಾಲ. ಹೊಸದಾಗಿ ಮೆಡಿಸಿನ್ ತಗೊಳ್ಳೋರು, ಆಪರೇಷನ್ ಮಾಡಿಕೊಳ್ಳೋರು ಸ್ವಲ್ಪ ಎಚ್ಚರ. ಅದೇ ಥರ ಸಂಜೆ 4:26 5:54 ಕೂಡ ರೋಗಕಾಲವೇ. ರಾತ್ರಿ 8:58 11:09 ಮೃತ್ಯು ಇದೆ. ಆಪರೇಷನ್ ಮಾಡಿ ಮಕ್ಕಳನ್ನು ತಗೊಳ್ಳೋದಾಗಲಿ, ಬೇರೆ ಒಂದು ಆಪರೇಷನ್ ಕಾಲವಾಗಲಿ, ಎಮರ್ಜೆನ್ಸಿ ಇದ್ದರೆ ಮಾತ್ರ ಉಪಯೋಗಿಸಿ, ಇಲ್ಲಾಂದರೆ ಬೇಡ. ಅಂದರೆ ಈ ಸಮಯದಲ್ಲಿ ಏನೂ ಮಾಡೋದು ಬೇಡ ಅಂತ. ರಾತ್ರಿ 9:40 ಮೇಲೆ 11:20 ನಕ್ಷತ್ರವೇ ವಿಷವಾಗುತ್ತದೆ. ಆದ್ದರಿಂದಾಗಿ
ನಕ್ಷತ್ರದವರು ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ನಕ್ಷತ್ರ ಅಂತಂದಾಗ ನಾವು ಫಸ್ಟೇ ಹೇಳಿದ್ವಿ, ಶ್ರವಣ ನಕ್ಷತ್ರವಿದೆ ಆ ಸಮಯಕ್ಕೆ. ಶ್ರವಣ ನಕ್ಷತ್ರ ಮಕರ ರಾಶಿಯವರು ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಮತ್ತು ಇನ್ನೊಂದು ವಿಷಯವನ್ನು ನೋಡೋಣ. ವಿಷಕಾಲ ಅಂತ ಒಂದು ವಿಷಯವಿದೆ. ಇದು ಬೆಳಗಿನ ಜಾವ 4:40ರಿಂದ 6:13ವರೆಗೂ. ಬ್ರಹ್ಮ ಮುಹೂರ್ತ ಅಂತ ಸಾಮಾನ್ಯವಾಗಿ ಅಂದುಕೊಳ್ಳುವಂಥ ಈ ಸಮಯ ಉತ್ತಮವಾಗಿಲ್ಲ. ಆದ್ದರಿಂದಲೇ ಗಮನ ಕೊಡಿ. ಹಾಗಾಗಿ ನಾವು ಕೊಟ್ಟಿರುವಂಥ ಈ ಸಮಯಗಳನ್ನು ಫಾಲೋ ಮಾಡಿಕೊಳ್ಳಿ. ದೋಷಗಳಿಂದ ದೂರ ಬರೋದಕ್ಕೆ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.